ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣ ನಕುಲರ ಯುದ್ಧವು, ಕರ್ಣನು ನಕುಲನನ್ನು ಹಾಸ್ಯಪೂರ್ವಕವಾಗಿ ಧಿಕ್ಕರಿಸಿ ಮಾತನಾಡಿದುದು ಎಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜೇಂದ್ರ, ಇನ್ನೊಂದು ಕಡೆ ನಕುಲನು ಮಹಾವೇಗದಿಂದ ಕೌರವ ಸೈನ್ಯವನ್ನು ಚದುರಿಸುತ್ತಿರಲು ಕರ್ಣನು ತಾನೇ ಬಂದು ಅವನನ್ನು ತಡೆದನು. ಆಗ ನಕುಲನು ಕರ್ಣನನ್ನು ನೋಡಿ ನಗುತ್ತಾ, ರಾಧೇಯ, ಭಲೆ, ದೇವತೆಗಳು ಬಹುಕಾಲಕ್ಕೆ ಈಗ ನನ್ನನ್ನು ಅನುಗ್ರಹ ದೃಷ್ಟಿಯಿಂದ ನೋಡಿರುವರು. ಬಹುಕಾಲಕ್ಕೆ ಈಗ ನಿನ್ನನ್ನು ನನ್ನ ಕಣ್ಣಿಗೆ ಬೀಳುವಂತೆ ಮಾಡಿದರಲ್ಲವೇ. ಕರ್ಣ, ದಾಯಾದಿಗಳಾದ ನಮ್ಮಲ್ಲಿ ದ್ವೇಷವನ್ನು ಕಲಹವನ್ನು ಹುಟ್ಟಿಸುವುದಕ್ಕೂ ಈಗಿನ ಅನರ್ಥಗಳಿಗೂ ನೀನೇ ಮೂಲವು. ನಿನ್ನ ದೆಸೆಯಿಂದಲೇ ಕುರುವಂಶದಲ್ಲಿ ಈ ಕಲಹವುಂಟಾಗಿ ಆ ವಂಶದವರು ಅನೇಕರು ಸತ್ತರು. ಈ ಯುದ್ಧದಲ್ಲಿ ನಿನ್ನನ್ನು ಕೊಂದೇ ನಾನು ಕೃತಕೃತ್ಯನಾಗಿ ನಿಶ್ಚಿಂತನಾಗಿರುವೆನು ಎಂದನು. ಆಗ ಕರ್ಣನು ನಕುಲನನ್ನು ಕುರಿತು, ನೋಡಿ ನಕುಲ, ಭಲೆ, ರಾಜಪುತ್ರನಾಗಿ ಅದರಲ್ಲಿಯೂ ಧನುರ್ಧಾರಿಯಾಗಿ ಬಂದಿರುವ ನಿನಗೆ ಈ ಮಾತುಗಳು ಯುಕ್ತವೇ. ಇದು ಸಿದ್ಧನಾಗಿರುವೆನು, ನನ್ನನ್ನು ಪ್ರಹರಿಸು, ನಿನ್ನ ಪೌರುಷವನ್ನು ನೋಡುವೆನು. ಮೊದಲು ಕಾರ್ಯವನ್ನು ಸಾಧಿಸಿ ಆಮೇಲೆ ಜಂಭವನ್ನು ಹೇಳಿಕೊಂಡರೆ ಒಪ್ಪುವುದು. ಶೂರರು ಬಾಯಿಂದ ಮಾತಾಡದೆ ಶಕ್ತಿಯನ್ನು ತೋರಿಸಿ ಯುದ್ಧ ಮಾಡುವರು. ನೀನು ನಿಜವಾದ ಶೂರನಾದರೆ ನಿನ್ನ ಶಕ್ತಿಯನ್ನು ತೋರಿಸಿ ಯುದ್ಧ ಮಾಡು. ಈಗಲೇ ನಿನ್ನ ಕೆಚ್ಚನ್ನು ಮುರಿಯುವೆನು ಎಂದು ಹೇಳಿ 73 ಬಾಣಗಳಿಂದ ಅವನನ್ನು ಹೊಡೆದನು. ನಕುಲನು ಸರ್ಪ ಸಮಾನವಾದ 80 ಬಾಣಗಳಿಂದ ಕರ್ಣನನ್ನು ಪ್ರತಿಯಾಗಿ ಹೊಡೆದನು. ಇದನ್ನು ಸಹಿಸದೆ ಕರ್ಣನು ತನ್ನ ಬಾಣಗಳಿಂದ ನಕುಲನ ಬಿಲ್ಲನ್ನು ಕತ್ತರಿಸಿ ಬೇರೆ 30 ಬಾಣಗಳಿಂದ ಅವನನ್ನು ನೋಯಿಸಿದನು. ಕರ್ಣನ ಬಾಣಗಳು ವೇಗದಿಂದ ಹೊರಟು ಸರ್ಪಗಳು ಭೂಮಿಯನ್ನು ಭೇದಿಸಿಕೊಂಡು ಹೋಗಿ ನೆಲದೊಳಗಿನ ಜಲವನ್ನು ಕುಡಿಯುವ ಹಾಗೆ ನಕುಲನ ಕವಚವನ್ನು ಭೇದಿಸಿಕೊಂಡು ಹೋಗಿ ಅವನ ರಕ್ತವನ್ನು ಹೀರಿದವು. ಒಡನೆ ನಕುಲನು ಬೇರೆ ಧನುಸ್ಸನ್ನು ತೆಗೆದುಕೊಂಡು 70 ಬಾಣಗಳಿಂದ ಕರ್ಣನನ್ನು, 3 ಬಾಣಗಳಿಂದ ಅವನ ಸಾರಥಿಯನ್ನು ಪ್ರಹರಿಸಿದನು. ಪುತ್ರವೆಂಬ ಬಾಣದಿಂದ ಕರ್ಣನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿದುದಲ್ಲದೆ 300 ಬಾಣಗಳಿಂದ ಆ ಕರ್ಣನನ್ನು ಪ್ರಹರಿಸಿದನು. ಸಮಸ್ತ ಲೋಕಗಳಲ್ಲಿಯೂ ಮಹಾರಥನೆನಿಸಿಕೊಂಡ ಕರ್ಣನಿಗೆ ನಕುಲನಿಂದ ಉಂಟಾದ ಈ ಬಾಧೆಯನ್ನು ನೋಡಿ ದೇವತೆಗಳು ಋಷಿಗಳು ವಿಸ್ಮಿತರಾದರು. ಇಷ್ಟರಲ್ಲಿಯೇ ಕರ್ಣನು ಬೇರೆ ಧನುಸ್ಸನ್ನೆತ್ತಿಕೊಂಡು ನಕುಲನ ಭುಜದ ಭಾಗಕ್ಕೆ ಗುರಿಯಿಟ್ಟು 5 ಬಾಣಗಳನ್ನು ಹೊಡೆದನು. ಎದೆಯ ಸುತ್ತಲೂ ನಾಟಿದ ಈ ಬಾಣಗಳಿಂದ ನಕುಲನು ಸುತ್ತಲೂ ತನ್ನ ಕಾಂತಿಯನ್ನು ಹರಡಿದ ಸೂರ್ಯನಂತೆ ಕಾಣಿಸಿದನು. ಆಗಲೂ ಹೆದರದೆ ನಕುಲನು 7 ಬಾಣಗಳಿಂದ ಕರ್ಣನನ್ನು ಹೊಡೆದು ಮತ್ತೊಮ್ಮೆ ಕರ್ಣನ ಕೈಯಲ್ಲಿದ್ದ ಬಿಲ್ಲಿನ ತುದಿಯನ್ನು ಕತ್ತರಿಸಿದನು. ತಿರುಗಿ ಕರ್ಣನು ಬೇರೆ ಧನುಸ್ಸನ್ನು ಹಿಡಿದು ಅನೇಕ ಬಾಣಗಳಿಂದ ದಿಕ್ಕುಗಳನ್ನೆಲ್ಲ ಮರೆಸುತ್ತಾ ನಕುಲನನ್ನು ಹೊಡೆಯುತ್ತಿದ್ದನು. ನಕುಲನು ತನ್ನ ಬಾಣಗಳಿಂದ ಕರ್ಣನ ಬಾಣಗಳನ್ನೆಲ್ಲ ತುಂಡು ಮಾಡುತ್ತಾ ಬಂದನು. ಇವರಿಬ್ಬರ ಹಸ್ತಲಾಘವದಿಂದ ಆಕಾಶದೊಳಗೆಲ್ಲ ಬಾಣದ ಬಲೆಯನ್ನು ಬೀಸಿದಂತಾಯಿತು. ಇವರಿಬ್ಬರ ಬಾಣಗಳು ಆಕಾಶದಲ್ಲಿ ಮಿಂಚು ಹುಳುಗಳಂತೆ ವ್ಯಾಪಿಸಿದವು. ಮಿಡತೆಗಳು ದಿಕ್ಕುಗಳನ್ನೆಲ್ಲ ವ್ಯಾಪಿಸಿದಂತೆ ಇವರ ಬಾಣಗಳೇ ಮೇಲೆ ಮೇಲೆ ಹಾರಾಡುತ್ತಿದ್ದವು. ಮತ್ತು ಆ ಬಾಣಗಳು ಸಾಲು ಸಾಲಾಗಿ ಹಾರುತ್ತಿರುವ ಕ್ರೌಂಚಗಳಂತೆ ಆಕಾಶದಲ್ಲಿ ಸಾಲು ಸಾಲಾಗಿ ಹೊರಡುತ್ತಿದ್ದವು. ಹೀಗೆ ಆಕಾಶವೆಲ್ಲ ಕರ್ಣ ನಕುಲರ ಬಾಣಗಳಿಂದ ತುಂಬಿ ಸೂರ್ಯನ ಕಾಂತಿಯೇ ಮರೆಸಿ ಹೋಯಿತು. ಅಂತರಿಕ್ಷದಲ್ಲಿ ಸಂಚಾರ ಮಾರ್ಗವೇ ಇಲ್ಲದೆ ಆಕಾಶಚಾರಿಗಳಾದ ಭೂತಗಳೊಂದು ಸಂಚರಿಸದಂತಾಯಿತು. ಅವರಿಬ್ಬರು ಆಗಲೇ ಉದಿಸಿದ ಇಬ್ಬರು ಕಾಲ ಸೂರ್ಯರಂತೆ ಇದಿರಿದಿರಾಗಿ ನಿಂತು ಹೋರಾಡುತ್ತಿದ್ದರು. ಕರ್ಣ ಪ್ರಯುಕ್ತಗಳಾದ ಬಾಣಗಳ ಪ್ರಹಾರದಿಂದ ಸೋಮಕರೆಲ್ಲರೂ ಬಹಳವಾಗಿ ನೊಂದು ವೇದನೆಯನ್ನು ತಡೆಯಲಾರದೆ ಅಲ್ಲಲ್ಲಿ ಅಡಗಿಕೊಂಡರು. ಹಾಗೆಯೇ ನಿನ್ನ ಸೈನ್ಯವು ಕೂಡ ನಕುಲನ ಬಾಣಗಳಿಂದ ನೊಂದು ಬಿರುಗಾಳಿಗೆದಿರಾದ ಮೇಘಗಳಂತೆ ದಿಕ್ಕು ದಿಕ್ಕಿಗೆ ಚದರಿತು. ಹೀಗೆ ಉಭಯ ಸೈನ್ಯಗಳು ಬಾಣಗಳ ಪೆಟ್ಟನ್ನು ತಡೆಯಲಾರದೆ ಆ ಬಾಣಗಳಿಗೆ ತಪ್ಪಿಸಿಕೊಂಡು ಇವರಿಬ್ಬರ ಪರಾಕ್ರಮವನ್ನು ನೋಡುತ್ತಾ ನಿಂತಿದ್ದವು. ಹೀಗೆ ನಿರ್ಜನವಾದ ಆ ರಣರಂಗದಲ್ಲಿ ಆ ಮಹಾರಥರಿಬ್ಬರೇ ಬಾಣ ವರ್ಷಗಳಿಂದ ಹೋರಾಡುತ್ತಿದ್ದರು. ಅವರಿಬ್ಬರು ತಮ್ಮ ದಿವ್ಯಾಸ್ತ್ರ ಚಾತುರ್ಯಗಳನ್ನು ತೋರಿಸುತ್ತಾ ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಸಂಕಲ್ಪವನ್ನು ಹಿಡಿದು ಬಾಣಗಳಿಂದ ಒಬ್ಬರನ್ನೊಬ್ಬರು ಮುಚ್ಚುತ್ತಿದ್ದರು. ಗರಿಗಟ್ಟಿದ ನಕುಲನ ಬಾಣಗಳು ಆಕಾಶವನ್ನೆಲ್ಲ ಆವರಿಸಿ ಕರ್ಣನನ್ನು ಮರೆಸಿದವು. ಕರ್ಣನ ಬಾಣಗಳು ನಕುಲನನ್ನು ಮರೆಸಿದವು. ಮೇಘಗಳಿಂದ ಮರೆಸಲ್ಪಟ್ಟ ಸೂರ್ಯ ಚಂದ್ರರಂತೆ ಬಾಣಗಳ ಮರೆಯಲ್ಲಿ ಇಬ್ಬರು ಕಣ್ಣಿಗೆ ಅದೃಶ್ಯರಾದರು. ಸ್ವಲ್ಪ ಹೊತ್ತಿನಲ್ಲಿ
ಕರ್ಣನು ಕೋಪದಿಂದ ಭಯಂಕರಾಕಾರವನ್ನು ತಾಳಿ ತನ್ನ ಸುತ್ತಲೂ ಇದ್ದ ಬಾಣಗಳನ್ನು ಕತ್ತರಿಸಿ ನಕುಲನನ್ನು ಅನೇಕ ಬಾಣ ವರ್ಷಗಳಿಂದ ಮೇಲೆ ಮೇಲೆ ಮುಚ್ಚಿದನು. ಆದರೇನು, ಆ ಬಾಣಗಳ ಪೆಟ್ಟಿಗೆ ಹೆದರದೆ ನಕುಲನು ಮೇಘಗಳ ಮರೆಯಲ್ಲಿರುವ ಸೂರ್ಯನಂತೆ ಕಳೆಗುಂದದೆ ನಿಶ್ಚಲನಾಗಿದ್ದನು. ಕರ್ಣನು ನಕುಲನನ್ನು ನೋಡಿ ನಗುತ್ತಾ 100,000 ಲೆಕ್ಕದಿಂದ ಅವನ ಮೇಲೆ ಬಾಣಗಳನ್ನು ಬಿಡುತ್ತಲೇ ಇದ್ದನು. ಕರ್ಣನ ಬಾಣಗಳಿಂದ ಆಕಾಶವೆಲ್ಲವೂ ಒಂದೇ ಬಾಣಮಯವಾಯಿತು. ಮೇಘದಂತೆ ಬಾಣಗಳು ಸುತ್ತಲೂ ಆವರಿಸಿಕೊಂಡವು. ಆಗಲೇ ಕರ್ಣನು ನಕುಲನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿ ಅವನ ಸಾರಥಿಯನ್ನು ರಥದ ಮೂಕಿಯಿಂದ ಕೆಳಕ್ಕೆ ಕೆಡಹಿದನು. 4 ಬಾಣಗಳಿಂದ ಅವನ 4 ರಥಾಶ್ವಗಳನ್ನು ಯಮಪುರಿಗೆ ಕಳುಹಿಸಿದನು. ನಕುಲನ ದಿವ್ಯ ರಥವನ್ನು ಎಳ್ಳು ಕಾಳುಗಳಂತೆ ತುಂಡು ತುಂಡಾಗಿ ಮಾಡಿದನು. ಮೇಲೆ ಮೇಲೆ ಬಾಣಗಳನ್ನು ಪ್ರಯೋಗಿಸಿ ನಕುಲನ ಧ್ವಜ ಪತಾಕೆಗಳನ್ನು, ಚಕ್ರ ರಕ್ಷಕರನ್ನು, ಅವನ ಗದಾ ಖಡ್ಗಗಳನ್ನು, 100 ಚಂದ್ರ ಚಿಹ್ನವುಳ್ಳ ಗುರಾಣಿಯನ್ನು, ಬೇರೆ ಎಲ್ಲ ಯುದ್ಧೋಪಕರಣಗಳನ್ನು ನಾಶ ಮಾಡಿದನು. ಕರ್ಣನ ಬಾಣಗಳಿಂದ ತನ್ನ ರಥವು ಕವಚವು ಹೋದ ಮೇಲೆ ನಕುಲನು ರಥದಿಂದ ಹಾರಿ ಒಂದು ಪರಿಘಾಯುಧವನ್ನು ಕೈಗೆತ್ತಿಕೊಂಡು ಕರ್ಣನಿಗೆ ಎದುರಾದನು. ಒಡನೆಯೇ ಕರ್ಣನು ಭಯಂಕರವಾದ ಆ ಪರಿಘವನ್ನು ತನ್ನ ಬಾಣಗಳಿಂದ ಭೇದಿಸಿದನು. ಹೀಗೆ ನಕುಲನು ನಿರಾಯುಧನಾಗಿದ್ದಾಗ ಕರ್ಣನು ಆತನಿಗೆ ಬಾಧೆಯೇನೂ ಆಗದಂತೆ ಬಾಣಗಳನ್ನು ಮಾತ್ರ ಬಿಡುತ್ತಿದ್ದನು. ಮಹಾಬಲಾಢ್ಯನು ಅಸ್ತ್ರಗಳಲ್ಲಿ ಸುಶಿಕ್ಷಿತನು ಆದ ಕರ್ಣನ ಬಾಣಗಳಿಗೆ ಎದುರು ನಿಲ್ಲಲಾರದೆ ನಕುಲನು ಭ್ರಾಂತನಾಗಿ ಓಡಲಾರಂಭಿಸಿದನು. ಅದನ್ನು ನೋಡಿ ಕರ್ಣನು ನಗುತ್ತಾ ಆಗಲೂ ಅವನನ್ನು ಬಿಡದೆ ಬೆನ್ನಟ್ಟಿ ಹೋಗಿ ನಾಣೇರಿಸಿದ ಬಿಲ್ಲನ್ನು ಆ ನಕುಲನ ಕೊರಳಿಗೆ ಹಾಕಿ ಹಿಡಿದನು. ಹೀಗೆ ಕಂಠಕ್ಕೆ ತೊಡರಿದ ಕರ್ಣನ ಧನುಸ್ಸಿನಿಂದ ನಕುಲನು ಪರಿವೇಶಗೊಂಡ ಚಂದ್ರನಂತೆಯೂ ಇಂದ್ರ ಧನುಸ್ಸಿನಿಂದ ಕೂಡಿದ ಮೇಘದಂತೆಯೂ ಕಾಣಿಸಿದನು. ಆಗ ಕರ್ಣನು ಹಾಸ್ಯಪೂರ್ವಕವಾಗಿ ನಕುಲನನ್ನು ನೋಡಿ, ಮಾದ್ರೇಯ, ನೀನು ಮೊದಲು ನನ್ನ ಮುಂದೆ ಹೇಳಿಕೊಂಡ ಜಂಭವೆಲ್ಲವೂ ವ್ಯರ್ಥವಾಯಿತಲ್ಲವೇ? ಈಗೇನು ಹೇಳುವೆ? ಈಗ ನಿನ್ನ ಜಂಬವನ್ನು ಹೇಳು. ನಕುಲ, ಕುರುಗಳು ನಿನಗಿಂತಲೂ ಬಲಾಢ್ಯರು. ಇನ್ನಾದರೂ ಅವರೊಡನೆ ನೀನು ಯುದ್ಧಕ್ಕೆ ನಿಲ್ಲಬೇಡ. ನಿನಗೆ ಸಮಾನರೊಡನೆ ಯುದ್ಧ ಮಾಡು. ಸೋತೆನೆಂದು ಲಜ್ಜಿಸಬೇಡ. ಈಗ ನೀನು ನಿನ್ನ ಮನೆಗಾದರೂ ಹೋಗು, ಇಲ್ಲವೇ ಕೃಷ್ಣಾರ್ಜುನರ ಬಳಿಗೆ ಹೋಗಿ ಸೇರು ಎಂದು ಹೇಳಿ ಅವನನ್ನು ಬಿಟ್ಟು ಬಿಟ್ಟನು. ಓ ಮಹಾರಾಜ, ಕರ್ಣನು ಧರ್ಮಜ್ಞನಾದುದರಿಂದ ಕುಂತಿಗೆ ತಾನು ಮಾಡಿದ ವಾಗ್ದಾನವನ್ನು ನೆನೆಸಿಕೊಂಡು ಸುಲಭವಾಗಿ ತನ್ನ ಕೊಲೆಗೆ ಸಿಕ್ಕಿದ್ದ ನಕುಲನನ್ನು ಕೊಲ್ಲದೆ ಬಿಟ್ಟು ಬಿಟ್ಟನು. ಕರ್ಣನು ಬಿಟ್ಟೊಡನೆ ನಕುಲನು ನಾಚಿಕೆಗೊಂಡು ಯುಧಿಷ್ಠಿರನ ರಥದ ಬಳಿಗೆ ಬಂದು ಗಡಿಗೆಯಲ್ಲಿ ಕೂಡಿಟ್ಟ ಸರ್ಪದಂತೆ ಮಹಾವ್ಯಸನದಿಂದ ನಿಟ್ಟುಸಿರು ಬಿಡುತ್ತಾ ಧರ್ಮರಾಜನ ರಥವನ್ನೇರಿ ಕುಳಿತನು. ರಾಜೇಂದ್ರ, ನಕುಲನನ್ನು ಬಿಟ್ಟು ಬಿಟ್ಟ ಮೇಲೆ ಕರ್ಣನು ಚಂದ್ರನಂತೆ ಬಿಳುಪಾದ ಕುದುರೆಗಳಿಂದಲೂ ಧ್ವಜದಿಂದಲೂ ಶೋಭಿತವಾದ ತನ್ನ ರಥವನ್ನು ಮುಂದೆ ಬಿಟ್ಟು ಪಾಂಚಾಲ ಸೇನೆಯನ್ನು ಎದುರಿಸಿದನು. ಸೇನಾಪತಿಯಾದ ಕರ್ಣನು ಪಾಂಚಾಲರಿಗೆ ಎದುರಾಗಿ ಹೋಗುವುದನ್ನು ನೋಡಿ ಪಾಂಡವ ಸೈನ್ಯವು ಬೆಜ್ಜರ ಬಿದ್ದು ದೊಡ್ಡ ಹಾಹಾಕಾರವನ್ನು ಮಾಡಿತು. ಅಲ್ಲಿ ಕರ್ಣನು ಪ್ರಬಲ ಯುದ್ಧವನ್ನು ಆರಂಭಿಸಿದನು. ಆಗ ಮಧ್ಯಾಹ್ನ ಸಮಯವಾಗಿದ್ದಿತು. ಪಾಂಚಾಲ ರಥಿಕರ ಸೈನ್ಯದಲ್ಲಿ ಕರ್ಣನು ಚಕ್ರದಂತೆ ಸುತ್ತಿ ಬಂದು ಹೊಡೆಯುತ್ತಿದ್ದನು. ಕರ್ಣನ ಬಾಣ ಪ್ರಹಾರದಿಂದ ಪಾಂಚಾಲ ರಥಿಕರಲ್ಲಿ ಅನೇಕರ ರಥಚಕ್ರಗಳು ಮುರಿದವು, ಧ್ವಜ ಪತಾಕೆಗಳು ತುಂಡಾದವು, ಹಲವು ಕುದುರೆಗಳು ಹತವಾದವು, ಕೆಲವಕ್ಕೆ ಅಚ್ಚು ಮುರಿದವು, ಕೆಲವಕ್ಕೆ ಸುಂಡಿಲು ಕತ್ತರಿಸಿ ಹೋದವು, ಕೆಲವಕ್ಕೆ ಮೈ ಮುರಿಯಿತು, ಕೆಲವಕ್ಕೆ ಸಾರಥಿಗಳು ಹತರಾದರು. ಇದರಿಂದ ಆ ಪಾಂಚಾಲರ ರಥಗಳೆಲ್ಲವೂ ನಾನಾ ಕಡೆಗೆ ಚದುರುತ್ತಿದ್ದವು ಮತ್ತು ಆ ಪಾಂಚಾಲರ ಗಜ ಸೈನ್ಯಗಳೆಲ್ಲವೂ ದಿಕ್ಕು ತೋರದೆ ಕಾಡಿನಲ್ಲಿ ಕಾಡುಗಿಚ್ಚಿನಿಂದ ಆವರಿಸಲ್ಪಟ್ಟ ವನ ಗಜಗಳಂತೆ ದಿಕ್ಕುಗೆಟ್ಟು ಓಡುತ್ತಿದ್ದವು. ಕೆಲವಕ್ಕೆ ಕುಂಭಸ್ಥಳಗಳು ಒಡೆದು ರಕ್ತವು ಸುರಿಯುತ್ತಿದ್ದಿತು, ಕೆಲವಕ್ಕೆ ಬಾಲವು ಕತ್ತರಿಸಿ ಹೋಯಿತು. ಹೀಗೆ ಗಾಯಪಟ್ಟ ಆನೆಗಳೆಲ್ಲವೂ ಮೇಘಗಳ ಶಕಲಗಳಂತೆ ಬೀಳುತ್ತಿದ್ದವು. ಕೆಲವು ಆನೆಗಳು ಕರ್ಣನ ಬಾಣಗಳಿಗೆ ಹೆದರಿ ಹಿಂದು ಮುಂದು ತೋರದೆ ಬೆಂಕಿಗೆದಿರಾಗುವ ಶಲಭಗಳಂತೆ ಅವನನ್ನೇ ಎದುರಿಸಿ ಹೋದವು. ಕೆಲವು ಆನೆಗಳು ಕೂಗುತ್ತಾ ಮದಜಲವನ್ನು ಸುರಿಸುವ ಆನೆಗಳಂತೆ ರಕ್ತವನ್ನು ಮೈಯಲ್ಲಿ ಸುರಿಸುತ್ತಾ ಓಡಿದವು. ಕುದುರೆಯ ಸೈನ್ಯದಲ್ಲಿಯೂ ಕೂಡ ಕರ್ಣನ ಬಾಣಪ್ರಹಾರದಿಂದ ಎಷ್ಟೋ ಕುದುರೆಗಳು ಹತವಾದವು. ಕೆಲವಕ್ಕೆ ಎದೆಯ ಕವಚವು ಹರಿದು ಹೋಯಿತು, ಕೆಲವಕ್ಕೆ ಬಾಲದ ಕಟ್ಟುಗಳು ಬಿಚ್ಚಿ ಹೋದವು, ಕೆಲವಕ್ಕೆ ಮೈಮೇಲೆ ತೊಡಿಸಿದ್ದ ಚಿನ್ನ ಬೆಳ್ಳಿ ಕಂಚಿನ ಒಡವೆಗಳೆಲ್ಲವೂ ಕತ್ತರಿಸಿ ಬಿದ್ದವು, ಕೆಲವಕ್ಕೆ ಕಡಿವಾಣಗಳು ತುಂಡಾದವು, ಕೆಲವಕ್ಕೆ ಕಟ್ಟಿದ ಚಾಮರಗಳು ಜೀನುಗಳು ಬತ್ತಳಿಕೆಗಳು ಬಿದ್ದು ಹೋದವು, ಕೆಲವಕ್ಕೆ ಯುದ್ಧ ಸಮರ್ಥರಾಗಿದ್ದ ಸವಾರರು ಸತ್ತು ಬಿದ್ದರು. ಹೀಗೆ ಉಡಿಗೆ ತೊಡಿಗೆಗಳನ್ನೆಲ್ಲ ಕಳೆದುಕೊಂಡು ನಾನಾ ಕಡೆಗೆ ಚದುರುತ್ತಿದ್ದ ಕುದುರೆಗಳನ್ನು ನಾವು ನೋಡಿದೆವು.
ಕುದುರೆಯ ಸವಾರರು ಕವಚ ಶಿರೋವಸ್ತ್ರಗಳೊಡನೆ ಖಡ್ಗ ಪ್ರಾಸ ರಿಷ್ಟ ಮೊದಲಾದ ಆಯುಧಗಳೊಂದು ಇಲ್ಲದೆ ಅಲೆದಾಡುತ್ತಿದ್ದುದನ್ನು ಕಂಡೆವು. ಆಗಿನ ರಣಭೂಮಿಯಲ್ಲಿ ಕೊಲ್ಲಲ್ಪಟ್ಟವರು, ಆಗಲೇ ಕೊಲ್ಲಲ್ಪಡುತ್ತಿದ್ದವರು, ನಡುಗುತ್ತಿದ್ದವರು, ಬೇರೆ ಬೇರೆ ದೇಹಾವಯವಗಳನ್ನು ಕಳೆದುಕೊಂಡವರು ಅಲ್ಲಲ್ಲಿ ಕಾಣಿಸುತ್ತಿದ್ದರು. ಒಳ್ಳೆ ವೇಗವುಳ್ಳ ಕುದುರೆಗಳನ್ನು ಕಟ್ಟಿ ಸುವರ್ಣಾಲಂಕೃತಗಳಾದ ರಥಗಳು ತಮ್ಮ ಮೇಲಿನ ರಥಿಕರಿಲ್ಲದೆ ಶೂನ್ಯವಾಗಿ ಅಲ್ಲಲ್ಲಿ ಸುತ್ತುತ್ತಿದ್ದುದನ್ನು ಕಂಡೆವು. ಅಲ್ಲಿದ್ದ ರಥಗಳಲ್ಲಿ ಅಚ್ಚು ಮುರಿದು ಹೋದವು ಕೆಲವು, ಮೂಕಿಯು ಮುರಿದು ಹೋದವು ಕೆಲವು, ಹಾಗೆಯೇ ಚಕ್ರಗಳು ಮುರಿದು ಧ್ವಜ ಪತಾಕೆಗಳಿಲ್ಲದೆಯೋ ಅಡಿದಿಂಡುಗಳು ಮುರಿದು ಹೋದವು ಕೆಲವು. ಹೀಗೆ ಮುರಿದು ಹೋದ ರಥಗಳನ್ನು ಬಿಟ್ಟು ರಥಿಕರು ಸಿಕ್ಕಿದ ಕಡೆಗೆ ಓಡಿದರು. ಕರ್ಣನ ತೀಕ್ಷ್ಣ ಬಾಣಗಳಿಂದ ಕೊಲೆಗೀಡಾಗಿ ಆಯುಧವನ್ನು ಹಿಡಿದು ನಿರಾಯುಧರಾಗಿಯೂ ಸತ್ತು ಬಿದ್ದಿದ್ದ ಎಷ್ಟೋ ಮಂದಿಯನ್ನು ನಾವು ಕಂಡೆವು. ನಕ್ಷತ್ರಗಳಂತಿರುವ ಆಭರಣಗಳಿಂದಲೂ ಗಂಟೆಗಳಿಂದಲೂ ವಿಚಿತ್ರ ವರ್ಣದ ಪತಾಕೆಗಳಿಂದಲೂ ಅಲಂಕೃತಗಳಾಗಿದ್ದ ಆನೆಗಳು ಕರ್ಣನ ಬಾಣಗಳನ್ನು ತಡೆಯಲಾರದೆ ನಾನಾ ಕಡೆಗೆ ಓಡುತ್ತಿದ್ದವು. ಎಲ್ಲಿ ನೋಡಿದರೂ ಕರ್ಣನ ಬಾಣಗಳಿಂದ ತುಂಡು ಮಾಡಲ್ಪಟ್ಟ ಕಾಲು, ತೊಡೆ, ತೋಳು ಮುಂತಾದ ಅವಯವಗಳು ಕಾಣುತ್ತಿದ್ದವು. ಆಗ ಉಭಯ ಪಕ್ಷದ ಯೋಧರಿಗೂ ಪ್ರಬಲ ಯುದ್ಧವೂ ನಡೆಯುತ್ತಿತ್ತು. ಕರ್ಣನ ಬಾಣದಿಂದ ಎಷ್ಟೋ ಮಂದಿ ಓಡಿಸಲ್ಪಟ್ಟರು. ಕೆಲವರು ಹೆದರದೆ ನಿಂತು ಬಾಣಗಳನ್ನು ಬೀಸುತ್ತಿದ್ದರು. ಕರ್ಣನ ಬಾಣಕ್ಕೆ ಬಲಿಯಾಗುತ್ತಿದ್ದಾಗಲೂ ಕೆಲವು ಸಂಜಯರು ಬೆಂಕಿಗಿದಿರಾಗುವ ಶಲಭಗಳಂತೆ ಅವನಿಗೆ ಇದಿರಾಗಿಯೇ ಹೋಗುತ್ತಿದ್ದರು. ಸೈನ್ಯಗಳನ್ನೆಲ್ಲ ದಹಿಸುತ್ತಾ ಪ್ರಳಯ ಕಾಲಾಗ್ನಿಯಂತಿದ್ದ ಆ ಕರ್ಣನನ್ನು ನೋಡಿ ಅನೇಕ ಕ್ಷತ್ರಿಯರು ಭಯಪಟ್ಟು ಯುದ್ಧವನ್ನು ಬಿಟ್ಟೋಡಿದರು. ಸತ್ತುಳಿದ ಕೆಲವು ಪಾಂಚಾಲ ವೀರರು ಭಯದಿಂದ ಓಡುತ್ತಿದ್ದಾಗಲೂ ಕರ್ಣನು ಅವರನ್ನು ಬೆನ್ನಟ್ಟಿ ಬಾಣಗಳಿಂದ ಹೊಡೆಯುತ್ತಿದ್ದನು. ಧ್ವಜವು ಮುರಿದು ಕವಚಗಳು ಹರಿದು ರಣರಂಗವನ್ನು ಬಿಟ್ಟೋಡುತ್ತಿದ್ದ ಅನೇಕ ರಥಿಕರನ್ನು ಕರ್ಣನು ಮಧ್ಯಾಹ್ನ ಸೂರ್ಯನು ಪ್ರಾಣಿಗಳನ್ನು ಹೇಗೋ ಹಾಗೆ ತನ್ನ ಬಾಣಗಳಿಂದ ತಾಪಗೊಳಿಸುತ್ತಿದ್ದನು. ಇದು 15ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.